ಭಕ್ತಿ ಮಾಡಿದರ ಮುಕ್ತಿವೆಂಬುದು ಇಲ್ಲೇ ಸಿಗತೈತಿ. ಕೋಟುರ ಪರಮಾನಂದರ ಕಾಣಿದರ ಆನಂದ ಆಗತೈತಿ. ಭಕ್ತಿ ಮಾಡಿದರ ಮುಕ್ತಿವೆಂಬುದು ಇಲ್ಲೇ ಸಿಗತೈತಿ. ಕೋಟುರ ಪರಮಾನಂದರ ಕಾಣಿದರ ಆನಂದ ಆಗತೈತಿ. ಕೋಟುರ ಪರಮಾನಂದರ ಕಾಣಿದರ ಆನಂದ ಆಗತೈತಿ. ಎಷ್ಟೇ ಕಷ್ಟವೋ ನಷ್ಟ ಆದರೂ ಗುರುವಿನ ನಿಲ್ಲಿಸು. ಕೋಟುರ ಪರಮಾನಂದದ ದುಡಿದರ ಪಾಪ ಆಗತೈತಿ. ಎಂತ ಕಷ್ಟವು ಬಂದರು ಪರಮಾನಂದ ಎಂದರೆ ಸಾಕು. ನಮ್ಮ ಪಾಪ ಕರ್ಮ ತೊಳೆದು ಬಿಡ್ತಾನೆ ಗುರುದೇವ. ಭಕ್ತಿ ಮಾಡಿದರ ಮುಕ್ತಿವೆಂಬುದು ಇಲ್ಲೇ ಸಿಗತೈತಿ. ಕೋಟುರ ಪರಮಾನಂದರ ಕಾಣಿದರ ಆನಂದ ಆಗತೈತಿ. ಎಷ್ಟು ಹೇಳಿದರೂ ಮುಗಿಯುವುದಿಲ್ಲ ಇಂದ್ರನಲ್ಲಿ ಗಟ್ಟಿ. ಬೆರೆಸಿದರ ಬೆಳೆದೈತಿ, ಮುಗಿಸಿದರ ಮುಗಿದೈತಿ. ಬೆರೆಸಿದರ ಬೆಳೆತನಕ ಬೆಳಗಾವಿ ಐತಿ. ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕ ಶ್ರೀ ಕ್ಷೇತ್ರ ಕೋಟೂರ. ಇಲ್ಲಿಗೆ ಬಂದ ಭಕ್ತರ ಜನ್ಮ ಆದಿತು ಪವಿತ್ರ. ಆದಿತು ಪವಿತ್ರ. ಈಗಂದ್ರೆ ಇದು ಮೊದಲ ಸೌಂದರ್ಯ ತಾಲೂಕ, ಈಗ ಹೊಸ ತಾಲೂಕು ಭಾಳ ಒಳ್ಳೆ ಸಂದರ್ಶನ. ಎಲ್ಲ ಮಾಹಿತಿ ಹೇಳಿದ್ರಲ್ಲ ಜನಕ್ಕೆ, ಇದರಿಂದ ಒಂದಿಷ್ಟ ನಮಗೂ ಸಂತೋಷ. ಅದನ್ನ ಭಕ್ತರಿಗೂ ಈಗ ಎಲ್ಲ ಕಡೆ ಹರಡಿ ನಮ್ಮ ಬೆಳಿಗ್ಗೆ ಅಂತೇಳಿ ಭಕ್ತರಿಗೂ ದೇವರ ಒಳ್ಳೆಯದು ಮಾಡಿ ಅಂತೇಳಿ ಕಳಿಸಿ ನಾವು ಮಾತಾಡ್ತೀವಿ. ನಮಸ್ಕಾರ. ನಾವು ಬೇಕಾದಲ್ಲಿದ್ರು ಬ್ರಹ್ಮಾಂಡದ ಭಾರತದಲ್ಲಿ ನಮ್ಮ ಕರ್ಕಾಂತ ಕಠಿಣ ಪರೀಕ್ಷೆ ಬಂದ್ರು ನಾವು ಅದನ್ನು ಬೇಡ್ಕೊಂಡಿದ್ರೆ ನಾವು ಪರಿಹಾರ ಮಾಡ್ತಂದು ಅಂತ ಮಾತನ್ನ ಧನ್ಯಪೂರ್ವ ಒಂದಷ್ಟು ಸರಳವಾಗಿ ಸಮಸ್ಯೆ ಬಗ್ಗೆ ಆಗಿದೆ. ಮತ್ತು ಯಾವುದಾದ್ರೂ ಇದ್ರ ಬಗ್ಗೆ ಭಕ್ತಿ ಗೀತೆ ಭಕ್ತಿ ಮಾಡಿದರ ಮುಕ್ತಿವೆಂಬುದು ಇಲ್ಲೇ ಸಿಗತೈತಿ. ಕೋಟುರ ಪರಮಾನಂದರ ಕಾಣಿದರ ಆನಂದ ಆಗತೈತಿ. ಭಕ್ತಿ ಮಾಡಿದರ ಮುಕ್ತಿವೆಂಬುದು ಇಲ್ಲೇ ಸಿಗತೈತಿ. ಕೋಟುರ ಪರಮಾನಂದರ ಕಾಣಿದರ ಆನಂದ ಆಗತೈತಿ. ಕೋಟುರ ಪರಮಾನಂದರ ಕಾಣಿದರ ಆನಂದ ಆಗತೈತಿ. ಎಷ್ಟೇ ಕಷ್ಟವೋ ನಷ್ಟ ಆದರೂ ಗುರುವಿನ ನಿಲ್ಲಿಸು. ಕೋಟುರ ಪರಮಾನಂದದ ದುಡಿದರ ಪಾಪ ಆಗತೈತಿ. ಎಂತ ಕಷ್ಟವು ಬಂದರು ಪರಮಾನಂದ ಎಂದರೆ ಸಾಕು. ನಮ್ಮ ಪಾಪ ಕರ್ಮ ತೊಳೆದು ಬಿಡ್ತಾನೆ ಗುರುದೇವ. ಭಕ್ತಿ ಮಾಡಿದರ ಮುಕ್ತಿವೆಂಬುದು ಇಲ್ಲೇ ಸಿಗತೈತಿ. ಕೋಟುರ ಪರಮಾನಂದರ ಕಾಣಿದರ ಆನಂದ ಆಗತೈತಿ. ಎಷ್ಟು ಹೇಳಿದರೂ ಮುಗಿಯುವುದಿಲ್ಲ ಇಂದ್ರನಲ್ಲಿ ಗಟ್ಟಿ. ಬೆರೆಸಿದರ ಬೆಳೆದೈತಿ, ಮುಗಿಸಿದರ ಮುಗಿದೈತಿ. ಬೆರೆಸಿದರ ಬೆಳೆತನಕ ಬೆಳಗಾವಿ ಐತಿ. ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕ ಶ್ರೀ ಕ್ಷೇತ್ರ ಕೋಟೂರ. ಇಲ್ಲಿಗೆ ಬಂದ ಭಕ್ತರ ಜನ್ಮ ಆದಿತು ಪವಿತ್ರ. ಆದಿತು ಪವಿತ್ರ. ಈಗಂದ್ರೆ ಇದು ಮೊದಲ ಸೌಂದರ್ಯ ತಾಲೂಕ, ಈಗ ಹೊಸ ತಾಲೂಕು ಭಾಳ ಒಳ್ಳೆ ಸಂದರ್ಶನ. ಎಲ್ಲ ಮಾಹಿತಿ ಹೇಳಿದ್ರಲ್ಲ
ಜನಕ್ಕೆ ಇದರಿಂದ ಒಂದಿಷ್ಟ ನಮಗೂ ಸಂತೋಷ ಜನ ಭಕ್ತರಿಗೂ ಈಗ ಎಲ್ಲ ಕಡೆ ಎಲ್ಲರಿಗೂ ಹಾರ್ಡ್ರಿ ಹರಡಿ ನಮ್ಮ ಇನ್ನಷ್ಟು ಇನ್ನೊಂದು ಬೆಳೀಲಿ ಅಂತೇಳಿ ಭಕ್ತರಿಗೂ ದೇವರ ಅನುಗ್ರಹ ಮಾಡಿ ಅಂತ ಹೇಳಿ ಪರಿಚಯ ಈ ನಮ್ಮ ಈ ಪರಮಾನಂದ ದೇವಸ್ಥಾನ ಇದು ಮೂಲ ಸ್ಥಾಪನೆ ಯಾವಾಗ ಐತ್ರಿ? ಇದು ಮೂಲ ಸ್ಥಾಪನೆ ಆಗತ್ರಿ ಸರ. ಇದು ಎಷ್ಟೋ ಪುರಾತನ ಕಾಲದಿಂದ ಐತೇನ್ರಿ? ಕಾಲದ ಐತ್ರಿ. ಅಂದ್ರೆ ಇದು ಪರಮೇಶ್ವರನ ಒಂದು ಪರಮಾತ್ಮ ಸಾಕ್ಷಾತ್ ಸ್ವರೂಪನ ಪರಮಾತ್ಮ ಸಾಕ್ಷಾತ್ ಉದ್ಭವ ಮೂರ್ತಿ ರೀ. ಉದ್ಭವ ಮೂರ್ತಿ. ಇದು ಉದ್ಭವ ಹೆಂಗಾತಂದ್ರಿ? ಉದ್ಭವ ರೀ ಇದು ಮೊದಲಿನ ಕಾಲದವ್ರಿ ಇಲ್ಲಿ ಪಚನಟ್ಟಿಂದ ಒಬ್ಬ ಬೇರೆ ಕಣ್ಣಪ್ಪ ಅಂತ ಹೇಳಿ ಇಲ್ಲಿ ಹಸು ಮೀಸಾಕ ಹಸು ಮೀಸುವ ಬರೋ ಟೈಮ್ದೊಳಗ್ರಿ ಒಂದು ಬಂಜಿ ಆಕಳು ಹುತ್ತಿಗೆ ಹಾಲು ಬಿಡುತ್ರಿ. ಅದ್ಭುತ ಹುತ್ತಿನೊಳಗೆ ಹಾಲು ಬಿಡುವುದನ್ನು ಇವ ಕಣ್ಣಪ್ಪ ಒಂದು ದಿವಸ ನೋಡಿದ್ರಿ. ಇದೇನು ವಿಚಿತ್ರ, ಈ ಹುತ್ತಿನೊಳಗ ಈ ಹಸು ಹಾಲು ಬಿಡಾಕ್ತಲ್ಲ ಅಂತ ಹೇಳಿ ಅವನು ಪರೀಕ್ಷೆ ಮಾಡಿದ್ರಿ. ಒಂದು ದಿವಸ ಪರೀಕ್ಷೆ ಮಾಡಿದ್ಮೇಲೆ ಒಂದು ದಿವಸ ಅಲ್ಲೇ ಹುತ್ತಿನ ಸಮೀಪ ಹೋಗಿ ನೋಡಿದಾಗ ಹುತ್ತಿಗೆ ಹಾಲು ಬಿಡುವುದನ್ನು ನೋಡಿದಾಗ ಇಲ್ಲಿ ಏನೋ ಒಂದು ಆಶ್ಚರ್ಯ ಇರ್ತದೆ, ಏನೋ ಒಂದು ಇರ್ಬೋದು ಇಲ್ಲಿ ಅಂತ ಹೇಳಿ ಅದನ್ನ ಹುತ್ತನ್ನು ಅವಕಾಶವಾಗಿ ಎಬ್ಬಿದಾಗ ರೀ ಅಲ್ಲಿ ಶಿವ ಪಾರ್ವತಿ ಅಂದ್ರೆ ಈ ಪರಮಾನಂದ ಪಾರ್ವತ ದೇವಿ ಉದ್ಭವ ಪ್ರತ್ಯಕ್ಷ ಆಗ್ತದೆ. ಪ್ರತ್ಯಕ್ಷ ಆದ ತಕ್ಷಣ ನಾನು ಪರಮಾನಂದ ಪಾರ್ವತಿಯ ರೂಪದಲ್ಲಿ ನಾವು ಈ ದೇಶ ಉದ್ಧಾರ ಮಾಡ್ಲಿಕ್ಕೆ ಬಂದೀವಿ, ಇನ್ನೇನು ಹೆದರ ಬೇಡ ಎಂದು ಕನ್ನಪ್ಪನಿಗೆ ಪರಮಾನಂದ ಪಾರ್ವತ ದೇವಿ ಆಶೀರ್ವಾದ ಮಾಡಿ ಪರಮೇಶ್ವರನ ಸಾಕ್ಷಾತ್ ಸ್ವರೂಪವೇ ಶ್ರೀ ಪರಮಾನಂದ. ಇವ್ರಿಗೆ ಸಿದ್ಲಿಂಗ ಪೂಜೆ ಬಹಳ ಮಾಹಿತಿ ರೀ. ನೀವು ಅರ್ಚಕರ ಅಂದ್ಕೊಳ್ಳಿ, ನಿಮ್ಮ ಪೂರ್ವಜರಿಂದ ಅದೆಲ್ಲ ವಿಶೇಷ ಸಂಗ್ರಹ ಅಂದ್ರೆ ಇಲ್ಲಿ ನಮ್ಮ ಊರಿನ ಹಿರಿಯರಾಗ್ಲಿ, ನಮ್ಮ ಅಪ್ಪ ನಮ್ಮ ಅಜ್ಜಗಳು ಇಲ್ಲಿ ಎಲ್ಲಾರು ನಮಗ ಸ್ವಲ್ಪ ಹೆಂಗ್ರಿ ಅಂತೇಳಿ ನಾವು ಅವನ ಬಗ್ಗೆ ರೀ ಯಾಕಂದ್ರೆ 5 ವರ್ಷಕ್ಕೊಮ್ಮೆ ಕಾಯಿನ್ ಗುಡಿರಿ, ನಮ್ಗೆ ಭಾಳ ವರ್ಷಕ್ಕೊಮ್ಮೆ ಬರ್ತೈತಿ. ಅವ್ರಿಗೆ ಹೆಚ್ಚಿನ ಮಾಹಿತಿ ರೀ ಅವ್ರು. ಆಯ್ತು, ಬಹಳ ಒಳ್ಳೆಯ ವಿಷಯ. ಯಾಕಂದ್ರ ಇದಿಷ್ಟೊಂದು ಪವಿತ್ರವಾದ ಸ್ಥಾನ ನಮಗೂ ಇಲ್ಲಿವರೆಗೆ ಅಷ್ಟೊಂದು ತಿಳಿದಿರ್ಲಿಲ್ಲ. ಪವಾಡ ಭಾಳ ಐತ್ರಿ. ಪವಾಡ ಏನ್ ಇರ್ತಾವ್ರಿ ಅಂದ್ರೆ ಆಗಿನ ಟೈಮ್ದವ್ರಿ ಪವಾಡ ಅಂತ ಏನಂತಂದ್ರಿ, ಈಗ ಹಾವು ಕಚ್ಚಿದ್ರಿ, ಹಾವು ಕಚ್ಚಿದಪ್ಪ ಅಂತಂದ್ರೆ ಭಕ್ತರು ಎಲ್ಲೇ ಇದ್ರು ಅವನ ಮ್ಯಾಲ ನಾವು ಒಂದು ಭಾರ ಹಾಕ್ಯಾಸ ಪ್ರಸಾದ ತೀರ್ಥ ಪಟ್ಕೊಂಡು ಇಲ್ಲಿ ನಾವು ಒಂದು ತಾಸಿನೊಳಗ ಕರ್ಕೊಂಡ್ ಬಂದ್ರ ಸತ್ಯವಾಗಿ ಇಲ್ಲಿ ಅವಾಗ ಏನೂ ಆಗುದಿಲ್ಲ. ಹಾವು ಕಡಿದ್ರು ಅವನ ಅಜ್ಜ ಆರಾಮ್ ಮಾಡ್ತಾರ ಅನ್ನುವಂತ ಆಸಕ್ತವಾದ ಮಾತಾಡಿ. ಇದು ಅಂದ್ರೆ ಇದೊಂದಲ್ದರೆ ಮತ್ತು ಗಾಳಿ ಧೂಳಿ ಇಲ್ಲಿ ಸರ್ವನಾಶ ಹೋಗ್ಬಿಟ್ರಿ. ಅಲ್ಲಿ ಬಂದು ಬೇಕಾದಂತ ಗಾಳಿ ಬಿಸಾಚಿದ್ರು ರೀ ಅದ ಇಲ್ಲಿ ಬಿಟ್ಟ ಹೋಗ್ರಿ ಅಂತ ಅಜ್ಜನ. ಇನ್ನೂ ನೋಡ್ರಿ, ನಾವು ಅವನ ಅಜ್ಜನ ಮೇಲೆ ಭಕ್ತಿಯಿಂದ ನಾವ್ ಏನ್ ಬೇಡದ್ ನಾವು ಬೇಕಾದನ್ನು ನಾವು ಬೇಡಿದ್ರು ಕೊಡುವಂತ ಕೊಟ್ರು ಪರಮಾನಂದ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೇನೆ. ಯಾಕಂದ್ರೆ ನಾವು ಬೇಕಾದಂತ ತ್ರಾಸ ಬಂದ್ರು ಯಾವುದೇ ಡಾಕ್ಟರ್ಗೆ ಯಾವುದೇ ವೈದ್ಯರಿಗೂ ನೀಗಿದ ಕೆಲಸ ನಮ್ ಕೊಟ್ರು ಪ್ರಮಾಣದ ಮಾಡ್ತಾನೆ. ಯಾಕಂದ್ರೆ ನಾವು 20-25 ವರ್ಷದಿಂದ ಅವನ್ನ ಸೇವೆ ಮಾಡ್ಕೊತ ಪೂಜೆ ಮಾಡ್ಕೊತ ಬಂದಿವ್ರಿ. ಮತ್ತ ಹೆಚ್ಚಿನ ಮಾಹಿತಿ ನಮ್ಗೂ ಹಿರಿಯರಲ್ಲಿ ನಮ್ಮ ತಂದೆ ನಮ್ಮ ಪೂರ್ವಜರಿಂದ ನಾವು ಕೇಳ್ಕೊಂಡು ಬಂದಿವ್ರಿ. ಮತ್ತ ಅದರಿಂದ ನಮಗ ದೇವರ ನಮ್ಗೆ ಏನು ಕಡಿಮೆ ಮಾಡಿಲ್ರಿ. ನಾವು ಇವತ್ತ ನಮ್ಗೆ ಎಂತ ಕಷ್ಟ ಬಂದ್ರು ಪರಮಾನಂದ ಏನಪ್ಪ ಅಂತಂದ್ರ ಅದನ್ರಿ. ಮತ್ತ ಇನ್ನೂರಿಗೆ ಮತ್ತ ಹೆಚ್ಚಿನ ಗೋಕಾಕ್ ಭಕ್ತರು, ಬೆಳಗಾವ್ ಭಕ್ತರು, ಕೊಲ್ಲಾಪುರ, ಹುಬ್ಬಳ್ಳಿ ಧಾರವಾಡ ದೂರ ಭಕ್ತರು ಬರ್ತಾರೆ. ಆ ಭಕ್ತರು ಹೇಳೋದ ಕೇಳಿ ನಮ್ಗೆ ಅಜಾ ಆಗ್ತದ್ರಿ. ಅಪ್ಪ ನಾವು ಹಿಂಗ್ ಬೆಡ್ಕೊಂಡಿದ್ವಿ ಪರಮಾನಂದಾಗ, ನಮ್ಗೆ ಇಷ್ಟು ದಿನದಾಗ ಇಷ್ಟು ತಿಂಗಳಿಗೆ ಹಿಂಗ ಆಗ್ಬೇಕಂತ ಹೇಳಿ ನಮ್ಗೆ ಆತ್ರಿ ಅಪ್ಪ ಪರಮಾನಂದ, ನಮ್ ಪರಮಾನಂದ ಒಳ್ಳೇದ್ ಮಾಡಿದ್ರಿ ನಮ್ಗೆ ಅಚಾರ ಅಂತ ಹೇಳ್ರಿ ಕೇಳಿದ್ರಿ. ಇನ್ನು ನಾವು ಅಲ್ರಿ ಅವ್ರ ತಕ್ಕ ಭಕ್ತರಿಗಂತೂ ಪರಮಾನಂದ ಯಾವಾಗಿದ್ರು ಸದಾಕಾಲ ನಂಬಿಕೆ ನೆನೆಸಿವ. ಮತ್ತೆ ಅದನ್ನ ನಂಬಿಕೆ ಮೊದಲು ನಮ್ಗೆ ನಂಬಿಕೆ ಬೇಕಾಗ್ತದೆ ಅನ್ನೋದು ನಿಮ್ಮ ಉದ್ದೇಶ ಹೌದಲ್ರಿ? ನಾವು ಮನಸ್ಸಿನ ಹೋಯ್ದಾಡಿಟ್ಕೊಂಡು ಯಾರು ಕ್ಷೇತ್ರ ದೇಶ ಶಾಸ್ತ್ರ ಓದ್ರಿ, ನಮಗ್ ಏನೇ ಬಂದ್ರಿ ನಮ್ಗೆ ಏನೇ ಕಷ್ಟ ಬಂದ್ರು ನಂಬಿಕೆ ಇಟ್ಕೊಂಡ್ ಕೆಲಸ ನಾವು ಪ್ರಾರ್ಥನೆ ಮಾಡಿದೀವಿ. ದುಡ್ಕೊಂಡ್ಯಪ್ಪ ಅಂತಂದ್ರೆ ನಮಗ ಯಾವ ಕಾಲಕ್ಕೂ ಕೈ ಬಿಡಂಗಿಲ್ಲ. ಅವ ನಮ್ಗ
ಯಾವುದೋ ದುಷ್ಟ ಶಕ್ತಿ ನಮ್ಗೆ ಕಂಡುಬಿಡಿ, ಯಾವುದೋ ಏನೋ ಕುಂದು ಕೊರತೆಗಳು ಬಾರಂತೆ ಆ ಪ್ರಮಾಣದ ಅದ್ಭುತವಾದ ಶಕ್ತಿ ಈಗಾಗಲೇ ಮುಂಚಿತವಾಗಿ ಇದೆಲ್ಲ ಭಕ್ತರೆಲ್ಲ ಬೇಡ್ಕೊಂಡಂತೆ ಇದನ್ನೆಲ್ಲ ಮಾಡಿಬಿಟ್ರೆ ಆಚಾರ ಮಾಡಿ ಬಹಳ ಅಗಾಧವಾದ ವಿಷಯ ಇದೆ. ಯಾಕಂದ್ರೆ ಇಂಥ ಪುಣ್ಯಕ್ಷೇತ್ರಗಳು ಅಪರೂಪ ಇವ. ಇದು ಮುಂದೆ ಛತ್ರ ಆಗಿದ್ದಲ್ಲ ಈ ಛತ್ತೆಲ್ಲ ಇದ ಅಜ್ಜನ ದೇವಸ್ಥಾನದಿಂದ ದೇವಸ್ಥಾನ ಹಣದಿಂದನ ಇದನ್ನೆಲ್ಲ ಇಂಪ್ರೂವ್ ಮಾಡಿದ್ದಾರೆ. ಟ್ರಸ್ಟ್ ಕಮಿಟಿ ಇಲ್ಲಿ ಟ್ರಸ್ಟ್ ಕಮಿಟಿ ಏನಿದೆ ಇಲ್ಲಿ ನಮ್ಮ ಊರಿನ ಹಿರಿಯರನ್ನ ಎಲ್ಲರೂ ಕೂಡಿ ಒಳ್ಳೆ ಕೆಲಸ ಪತ್ರ ಮಾಡಿಸ್ಬಿಟ್ರೆ ಪತ್ರ ಇವನ್ನೆಲ್ಲ ಭಕ್ತರು ಮಾಡ್ಯಾರ್ರಿ. ಮ್ಯಾಗಿನ ಛತ್ ಏನೈತಲ್ಲ ಈ ಅಜ್ಜನ ದುಡ್ಡಿನಿಂದ ಅದನ್ನೆಲ್ಲ ಅಲ್ಲೆಲ್ಲ ಊರಿನ ಗ್ರಾಮಸ್ಥರು ಎಲ್ಲರೂ ಕೂಡಿಕೊಂಡು ಹಿರಿಯರು ಕೂಡಿಕೊಂಡು ಮಾಡ್ಯಾರ. ಯಾಕಂದ್ರೆ ಅವನ್ನೆಲ್ಲ ಕಾಪಾಡುವಂತ ಶಕ್ತಿ ಪೀಠಕ್ಕೆ ಐತಂದ್ರ ಅವ್ರ ನೇಮಿಗೆ ಐತೆ ಸರ್. ಮತ್ತೆ ಇನ್ನೂ ಏನು ಕೆಲಸ ಮಾಡ್ಕೊಬೇಕಂತ ಹೇಳಿ ನಂಬಿಕೊಂಡ್ರಿ. ಅಜ್ಜಂದ ಇತಿಹಾಗಿ ಅಗ್ರಿ ಒಳ್ಳೆ ಬೋರ್ಡ್ ಆಗತ್ರಿ. ಹೌದ್ರಿ, ಭಾಳ ಶ್ರೀ ಅಜ್ಜಂದ್ರಿ. ಅದನ್ನ ನಂಬಿ ಎಷ್ಟೋ ನಾವು ಎಷ್ಟು ಹೇಳಿದ್ರು ಅದು ಕಡಿಮೆ. ನಂಬಿಕೆ ಕಾರಣ ಸಾಮಾನು ಉಳಿಯೋದಕ್ಕೆ ಅಲ್ಲ, ಅದಕ್ಕೆ ಕಾರಣ. ಯಾಕಂದ್ರೆ ನಾವು ಮೊದಲು ನಂಬಬೇಕು ಅದನ್ನ. ಅವ್ನು ನಮ್ಗೆ ಹೆಂಗೆ ಯಾವ ರೀತಿ ಕಷ್ಟನ ಕೊಡ್ಲಿ ಸುಖಾನ ಕೊಡ್ಲಿ, ನಾವು ನಮಗೆ ಏನೋ ಒಂದು ರೀತಿಗೆ ಅವ್ನು ಮುಕ್ತಿ ಮಾಡಿ ತೋರಿಸ್ತಾನ, ಅದನ್ನ ನಮ್ಮನ್ನ ಒಳ್ಳೆ ರೀತಿಯಿಂದ ನಡೆಸ್ತಾನ. ದೂರಿನ ಭಕ್ತರು ಗೋವಾ ಮತ್ತು ಧಾರವಾಡ, ಹುಬ್ಬಳ್ಳಿ, ಬೆಳಗಾವಿ, ಗೋಕಾಕ, ಕೊಲ್ಲಾಪುರ, ಗುಲ್ಬರ್ಗ ಬಹಳ ದೂರದ ಭಕ್ತರು. ಮುಂದ್ರೆ ಇದು ಈ ಕ್ಷೇತ್ರ ಇಷ್ಟು ಪವಿತ್ರತೆ ಐತಲ್ರಿ. ಇದು ಇಷ್ಟು ಒಂದು ಸವದತ್ತಿ ತಾಲೂಕಿನ ಕೊನೆ ಹಳ್ಳಿ ಇದ್ದಂಗೆ ಐತ್ರಿ. ಆದ್ರೂ ಇಷ್ಟು ಅದ್ಭುತವಾದಂತ ಸಣ್ಣ ಹಳ್ಳಿ ಒಳಗಿಂತ ದೇವಸ್ಥಾನ ಐತಂದ್ರ ಇದೊಂದು ಅಗಾಧವಾದ ಶಕ್ತಿ ಐತ್ರಿ. ಅದಕ್ಕಾಗಿ ಜನರಿಗೆ ಮತ್ತೆ ಎಂತ ವಿಷಕಾರಿ ಹ್ಯಾಂಗ ಕಡಿದ್ರು ಇಲ್ಲಿ ಆರಾಮದದ್ದು ಅಷ್ಟು ಅದಾವ್ರಿ. ಯಾವ ಊರ್ದು ಅದಾವ್ರಿ ಇಲ್ಲೇ ಉದಾಹರಣೆಗಾಗಿ ನಮ್ಮ ಊರೊಳಗ ಎಷ್ಟು ಊರ್ದಾವ್ರಿ. ಮತ್ತ ಇಲ್ಲೇ ಕಡಿಮೆ ಶಾಪುರ ಗ್ರಾಮದವ್ರಿ ಈಗ ಇತ್ತಿತ್ತಲ ಕಡಿಮೆ. ಅವಾಗ ತಿಂಗಳಿಗೊಂದು 15 ದಿನಕ್ಕೊಂದು ಹಾವು ಕಡ್ಕೊಂಡು ಬರ್ತಿದ್ರು, ಎಲ್ಲಾ ಆರಾಮಾಗಿ ಹೋಗ್ತಿದ್ರು. ಬಂದ್ರು ಅವ್ರ ಆರಾಮಾಗಿ ಹೋಗಿದಾರೆ. ಅಷ್ಟು ಆಧುನಿಕತೆ ಮುಂದುವರೆದ ಇಂತ ಇದೈತಂದ್ರೆ ಮತ್ತೆ ಒಂದು ಹೆಮ್ಮೆ ವಿಷಯ ಇದೆ. ಯಾಕಂದ್ರೆ ಇಂಥ ಕಾಲದಾಗ ಇದು ನಂಬಿ ಬರ್ಬೇಕು ಅಂದ್ರೆ ಈಗ ನಾವು ದೂರ ಇದ್ದೀವ್ರಿ. ನಾವೊಂದು 100 ಕಿಲೋಮೀಟರ್ ದೂರ ಇದ್ದು 100 ಕಿಲೋಮೀಟರ್ ದೂರ ಇದ್ದು ಅವಾಗಿನ ಟೈಮ್ ನಾವು ಕಡಿತು. ನಾವು ಕಡ್ದ್ಕೂಲೆ ನಾವು ಅವ್ನ ದೇವ್ರ ಭಕ್ತರ ನಾವು ಇರ್ತೀವ್ರಿ. ಪರಮಾನಂದ ನಮ್ಗೆ ಹಿಂಗೆ ಇಟ್ಪ ನಾವು ದೂರ ಇದೀವು. ಅವನ ತುಂಬಿದ್ ಕೊಡದ ನಾವು ತೀರ್ಥ ತೊಗೊಂಡ್ ಕೆಲಸ ಪ್ರಸಾದ ಒಲಿಯಂತ ಓದಿ ಅವನ ಹೆಸರು ಮ್ಯಾಗ ತೊಗೊಂಡ್ ಕೆಲಸ ಅವ್ನ ತೀರ್ಥ ಪ್ರಸಾದ ಕುಡಿಸಿದ್ರೆ ಅವನ ಹೆಸರು ಮ್ಯಾಗ ಅಲ್ಲೇ ಆರಾಮ ಆಕಾನು. ಅತಿ ವಿಷಯ ಒಂದ್ ಅರ್ಥ ಅಲ್ಲೇ ಆರಾಮ್ ಮಾಡ್ಕೊತಾನ. ಗಾಡಿ ಮಾಡ್ಕೊಂಡ್ ಬಂದ್ಬಿಟ್ರೆ ನಾವು ಆರಾಮ್ ಮಾಡಿಬಿಡ್ತಾನ. ಎಷ್ಟು ಆಗಿದೆ ಮತ್ತೆ ಇವೆಲ್ಲ ನಿಮ್ಗೆ ಇದನ್ನ ಮಾಡ್ಯಾರ ಅನ್ಕೊಂಡು ನಾವು ಭಕ್ತರು ಹೇಳ್ತೀವ್ರಿ, ನೀವು ದೂರ ಇದ್ರಿ ಅಷ್ಟು ಮಾಡ್ರಿ, ಅವ್ನ ಹೆಸರು ಮ್ಯಾಗ ತೊಗೊಂಡ್ ಮಾಡ್ರಿ, ನಿಮ್ಗೆ ಆರಾಮ ಆಕತಿ, ಬರ್ರಿ ಅದನ್ನ ದರ್ಶನ ಮಾಡ್ಕೊರಿ. ಬಹಳ ಮಹತ್ವದ ವಿಷಯ ಸರ್. ಆಯ್ತ್ರಿ, ಇದು ಇಂಥ ಅದ್ಭುತವಾದಂಥ ಶಕ್ತಿ ಪವಾಡದಾಗ ಈ ಕ್ಷೇತ್ರದಾಗ ಐತಂದ್ರೆ ಇದು ಬಹಳಷ್ಟು ನಮ್ಮ ಸವದತ್ತಿ ತಾಲೂಕಿನ ನಮ್ಮ ಬೆಳಗಾವಿ ಜಿಲ್ಲಾಕ ನಮ್ಮ ರಾಜ್ಯಕ್ಕೆ ಒಂದು ಮಾದರಿ. ಯಾಕಂದ್ರೆ ಇದು ಭಾಳ ಇದು ಅದ್ರ ಬಗ್ಗೆ ಏನಾದ್ರು ತತ್ವ ಪದಗಳು ಅಂದ್ರೆ ಒಂದು 2 ನುಡಿ ತತ್ವ ಪದಗಳು ರೀ ಅದಾವ್ರಿ. ಪರಮಾನಂದ ಬಗ್ಗೆ ಒಂದು 2 ನುಡಿ ಐತ್ರಿ. ಅವ್ನ ಅಜ್ಜನ ಒಂದು ಮಂಗಳಾರತಿ ಭಕ್ತಿ ಇದ್ದೇನೆ ಅಂದ್ರೆ ಒಂದು 2 ನುಡಿ ಅಂತ ಸಾಕು. ಗುರು ತಂದೆ ಪರಮಾನಂದ ದಯಾನಿಧಿ ಬೆಳಗುವೆ ಆರತಿಯ, ಗುರು ಹರ ಬೆಳಗುವೆ ಆರತಿಯ. ಗುರು ತಂದೆ ಪರಮಾನಂದ ದಯಾನಿಧಿ ಬೆಳಗುವೆ ಆರತಿಯ, ಗುರು ಹರ ಬೆಳಗುವೆ ಆರತಿಯ. ಕೋಟುರ ಕ್ಷೇತ್ರದಿ ನೆಲೆಸಿದ ತಂದೆ ಪಾರ್ವತಿ ಪರಮೇಶ, ಜಡೆಯೊಳು ಗಂಗಾದೇವಿ ವಾಸ. ಹುತ್ತಿನೋಳು ಅಡಗಿ ಹಸುವಿನ ಹಾಲು ಕರೆದಂತ ತಾತ, ಕೋಟುರ ಗ್ರಾಮವೇ ಪವಿತ್ರ. ಗುರು ತಂದೆ ಪರಮಾನಂದ ದಯಾನಿಧಿ ಬೆಳಗುವೆ ಆರತಿಯ, ಗುರು ಹರ ಬೆಳಗುವೆ ಆರತಿಯ. ಗಾಳಿ ಧೂಳಿಯೋ ಸರ್ವವು ಗಚ್ಚಲು ಜ್ಞಾನವ ಉಳಿಸಿರುವೆ, ಭಕ್ತರ ಕರುಣಿಸಿ ಕಾದಿರುವೆ. ಮುಕ್ಕೋಟಿ ದೇವರು ಆರತಿ ಬೆಳಗಲು ಮೂರುತಿಯಾಗಿರುವೆ, ಗುರು ಹರ ಮೂರುತಿಯಾಗಿರುವೆ. ಗುರು ತಂದೆ ಪರಮಾನಂದ ದಯಾನಿಧಿ ಬೆಳಗುವೆ ಆರತಿಯ,
ಗುರು ಹರ ಬೆಳಗುವೆ ಆರತಿಯ ಬೇಡಿದ ಭಕ್ತರಿಗೆ ಬೇಡಿದ ಕೊಟ್ಟು ಉದ್ಧರಿಸಿದ ತಂದೆ ಗುರು ಹರ ಉದ್ಧರಿಸಿದ ತಂದೆ ನಂಬಿದ ಭಕ್ತರ ಮನದೊಳು ನೆಲೆಸಿ ಕರುಣಿಸಿದ ತಂದೆ ಗುರು ಹರ ಕರುಣಿಸಿದ ಪ್ರಭುವೇ ಗುರು ತಂದೆ ಪರಮಾನಂದ ದಯಾನಿಧಿ ಬೆಳಗುವೆ ಆರತಿಯ ಗುರು ಹರ ಬೆಳಗುವೆ ಆರತಿಯ ಹರ ಓಂ ಚೈತನ್ಯ ಶಾಶ್ವತಂ ಶಾಂತಂ ಮಾದೇತಂ ಜಗನ್ನಾಥ ಬಿಂದುಕಾರಿತಂ ತಸ್ಮೈ ಶ್ರೀ ಗುರುವೇ ನಮಃ ಜೈ ಮಂಗಳಂ ಜೈ ನಮಃ ಶಿವಪಾರ್ವತೀಶ್ವರ ನಮಃ. ಈ ಒಂದು ಮಂಗಳಾರತಿಯನ್ನು ಕೇಳಿದ್ರೆ ಎಲ್ಲ ಇದು ಇಡೀ ಅಷ್ಟು ಇತಿಹಾಸ ಬರ್ತೈತ್ರಿ. ಜಗತ್ತ ಸುತ್ತೋದು ಬೇಕಾಗಿಲ್ಲ. ಇದು ಒಂದ ಮಂಗಳಾರತಿ ಒಳಗೆ ಮೂರು ಉದ್ದೇಶ ದೇವಸ್ಥಾನ ಮಹಿಮಾನ ಕೇಳ್ತಾರೆ. ಅರ್ಚನ ಆಶೀರ್ವಾದದಿಂದ ಬರ್ದಂತೆ. ನೀವು ಇದನ್ನ ರಚನೆ ಮಾಡಿದ್ರೆ ನಾನು ಬಂದಿದ್ದೆ. ಏನು ರೂಪಾಯಿ ಭಾರಿ ಕುಂತದ್ರಪ್ಪ. ಭಕ್ತಿ ಗೀತೆಗಳು ಮಾಡೀನಿ. ಒಳ್ಳೆ ಒಳ್ಳೆ ಅರ್ಚನ ಆಶೀರ್ವಾದ ರೀ, ನಮ್ಮ ಮೂರು ಜನರ ಹಿರಿಯರ ಆಶೀರ್ವಾದ ರೀ, ನಮ್ಮ ಅಜ್ಜ ಅಮ್ಮನ ಆಶೀರ್ವಾದ ರೀ. ಅದು ನಿಮ್ಮ ಸೇವೆಗೆ ಒಂದು ದೇವರ ಹಾಕಿರುವಂಥ ವಿದ್ಯೆ ಅದ. ಯಾಕಂದ್ರೆ ಇದನ್ನ ಅದ್ಭುತವಾದ ಇದು ಒಂದ ಮಂಗಳಾರತಿ ಒಳಗೆ ತಿಳಿತೈತಿ. ಏನು ಯಾವ ಜನ ಕೇಳುವಂತ ಅವಶ್ಯಕ ಒಂದು ಮಂಗಳಾರತಿ ಕೇಳಿದ್ರೆ ಮುಕ್ತಿ ಮಾರ್ಗ ತೋರಿದಂಗೆ ಬಹಳ ಒಳ್ಳೆಯದು. ನಮಸ್ಕಾರ. ನಮಗೂ ಸಂತೋಷ ಆಗುತ್ತೆ. ಎಲ್ಲರೂ ಪರಮಾನಂದ ದೇಶಕ್ಕೆ ನಮಗೆ ನಿಮಗೆ ಎಲ್ಲರಿಗೂ ನೆಮ್ಮದಿ ನೀಡಿ ಅಂತೇಳಿ ಈ ಒಂದು ನಮಗೆ ಮಾಹಿತಿ ಕೊಟ್ಟರೆ ಇದು ಭಾಳ ನಮಗೆ ಸಂತೋಷ ಆಗ್ತದೆ. ಯಾಕಂದ್ರೆ ನಮ್ಗೆ ಪೂರ್ತಿ ಈ ಪರಮಾನಂದ ಬಗ್ಗೆ ವಿಷಯ ತಿಳಿದದ್ದರಿಂದ ನಮ್ಮ ಹಂಗ ಫೋಟೋ ಪರಮಾನಂದ ಅನ್ನೋದನ್ನ ಮಾತ್ರ ನಾವು ಕೇಳಿದ್ದೀವಿ. ಅದು ಇಲ್ಲಿ ಅಂತ ಅದ್ಭುತವಾದ ಶಕ್ತಿ ಐತೆ ಭಾಳ ಸಂತೋಷ ಆಗ್ತದೆ. ಭಾಳ ಚಲೋ ಆಗ್ತದೆ. ಬರ್ತಾ ಇದ್ರಿ ಮತ್ತೆ ತಮಾಷೆಗೆ ಬರ್ರಿ ಬರ್ರಿ. ಬರ್ರಿ. ನಮಸ್ಕಾರ. ನಮಸ್ಕಾರ. ಇನ್ನೊಂದು ಇದು ಒಂದು ಅರ್ಥಲ್ರಿ